ಮುಖ್ಯಮಂತ್ರಿಗಳು ಹೊಸದಾಗಿ ಒಂದು ಘೋಷಣೆ ಮಾಡ್ಯಾರ, ರೌಡಿ ಸ್ಕ್ವಾಡ್ ಅಂತೇಳಿ. ಯಾರೇ ಹಣವಂತರು, ತೋಳುಬಲ ಉಳ್ಳವರು, ಅಧಿಕಾರ ಬಲ ಉಳ್ಳವರು ಯಾರು ಕೂಡ ದೌರ್ಜನ್ಯ ಮಾಡದೇ ಇರೋ ಹಾಗೆ ಪ್ರತಿ ತಾಲೂಕು ಹೊಲ ಮನೆ ಬಿಡಿಸ್ಕೊಡೋದಿರೋದು, ಸೈಟ್ಗಳನ್ನು ಬಿಡಿಸ್ಕೊಡೋದು, ಹಣ ಕೊಡಿಸೋದಿರ್ಬೋದು, ತಗೊಳ್ಳೋದಿರ್ಬೋದು, ಅನಗತ್ಯವಾಗಿ ಮೂಗು ತುರ್ಸೋದು, ಹೆದರ್ಸ್ಕೊಳ್ಳೋದು, ಬೆದರ್ಸ್ಕೊಳ್ಳೋದು, ಖರ್ಚ್ಕೊಳ್ಳೋದು. ಈಗ ಸಿ ರೌಡಿ ಅಂತೇಳಿ ABC ಅಂತ 3 ಪ್ರಕಾರ ಐತಿ. ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಒಂದು ಘೋಷಣೆ ಮಾಡ್ಯಾರ, ಏನಂತಂದ್ರ ರೌಡಿ ಸ್ಕ್ವಾಡ್ ಅಂತೇಳಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಪಾಲಿಸ್ತಕ್ಕಂಥ ಸಾರ್ವಜನಿಕರ ಮೇಲೆ ಯಾರೇ ಹಣವಂತರು, ತೋಳುಬಲ ಉಳ್ಳವರು, ಅಧಿಕಾರ ಬಲ ಉಳ್ಳವರು ಯಾರು ಕೂಡ ದೌರ್ಜನ್ಯ ಮಾಡದೇ ಇರೋ ಹಾಗೆ ಮತ್ತು ತೊಂದರೆ ಮಾಡದೇ ಇರೋ ಹಾಗೆ, ಯಾರಿಗೂ ಅನ್ಯಾಯ ಮಾಡದೇ ಇರೋ ಹಾಗೆ ನಿಗ್ರಹ ಮಾಡೋದಕ್ಕೆ ಪ್ರತಿ ತಾಲೂಕು ಮಟ್ಟಕ್ಕೆ ಒಂದು ರೌಡಿ ಸ್ಕ್ವಾಡ್ ಅಂತ ಮಾಡಿದ್ದಾರೆ. ಅದಕ್ಕೆ ವೃತ್ತ ನಿರೀಕ್ಷಕರಂದ್ರೆ ಒಬ್ಬ CPI ಮುಖ್ಯಸ್ಥರಾಗಿದ್ದು ಅವ್ರ ಕಡೆಗೆ ಬರ್ತಕ್ಕಂಥ 2 ಅಥವಾ 3 ಜನ PSIಗಳು ಸದಸ್ಯರಾಗಿ 6 ರಿಂದ 8 ಜನ ಪೊಲೀಸ್ ಸಿಬ್ಬಂದಿಗಳು ಅದಕ್ಕೆ ನಿಗಾವಣೆಗೆ ಇರ್ತಾರೆ. ಇವರು ಪ್ರತಿ 15 ದಿವಸಕ್ಕೊಮ್ಮೆ ಬೆಂಗಳೂರಿಂದನೇ ಇದಕ್ಕೆ VC ಆಗ್ತೈತಿ. VC ಆಗಿ ಯಾರ್ಯಾರೋ ಕೇಸ್ಗಳೇ ಆಗ್ಬೇಕಂತಿಲ್ಲ, ಈ ಚಟುವಟಿಕೆಗಳು ತೊಡಗಿದ್ರ, ಯಾರಿಗೆ ತೊಂದರೆ ಮಾಡ್ತಿದ್ರ ಮತ್ತು ಈ ಸಿವಿಲ್ ಮ್ಯಾಟರ್ಗಳದಾವಲ್ಲ, ಹೊಲ ಮನೆ ಬಿಡಿಸ್ಕೊಡೋದಿರೋದು, ಸೈಟ್ಗಳನ್ನು ಬಿಡಿಸ್ಕೊಡೋದಿರೋದು, ಹಣ ಕೊಡಿಸೋದಿರ್ಬೋದು, ತಗೊಳ್ಳೋದಿರ್ಬೋದು, ಬೇರೆ ಯಾವುದೇ ರೂಪದ ವಿಷಯಗಳಲ್ಲಿ ಅನಗತ್ಯವಾಗಿ ಮೂಗು ತುರ್ಸೋದು, ಹೆದರ್ಸ್ಕೊಳ್ಳೋದು, ಬೆದರ್ಸ್ಕೊಳ್ಳೋದು, ಖರ್ಚ್ಕೊಳ್ಳೋದು ಇಂಥ ಯಾರನ್ನೇ ಮಾಡಿದ್ರು ಕೂಡ ಅವ್ರಗಳನ್ನ ಬರೀ ಎಂಟ್ರಿ ಮಾಡೋದ್ರ ಮೂಲಕ, ಅವ್ರ ಚಟುವಟಿಕೆನ ಎಂಟ್ರಿ ಮಾಡೋದ್ರ ಮೂಲಕನೂ ಈಗ ಸಿ ರೌಡಿ ಅಂತೇಳಿ ABC ಅಂತ 3 ಪ್ರಕಾರ ಐತಿ. ಎ ಅಂದ್ರೆ ಇದೇ ಊರವನು ಇಲ್ಲೇ ರೌಡಿ ವೃತ್ತಿ ಮಾಡಿದ್ರೆ ಅವನು ಎ ರೌಡಿ ಅಕ್ಕನ. ಇನ್ನ ಕುಡ್ತೀನಿ ಅವ್ನು ಬಂದು ಪ್ರತಿ ದಿವಸ ಮುಂಜಾನಿಂದ ಸಂಜೆವರೆಗೆ ಇಲ್ಲಿದ್ದು ತಾನು ಏನೇನು ಮಾಡಿ ಮತ್ತೆ ಕುಡ್ತೀನಿ ಹೋಗಿ ಉಳ್ಕೊಂಡ್ರೆ ಅವ್ನು ಬಿ ರೌಡಿ ಅಕ್ಕನ. ಇವರಿಬ್ಬರು ಹಿಂದೆ ಯಾವನ್ ಅಡ್ಡಾಡ್ತಾನ ಅವ್ನು ಸಿ ರೌಡಿ ಅಕ್ಕನ. ಈ ಸಿ ರೌಡಿ ಆಗೋದಕ್ಕೆ ನಿಮ್ಮ ತಲೆಯೊಳಗೆ ಇರಲಿ, ಯಾವುದೇ FIR ಆಗಬೇಕಾಗಿಲ್ಲ. ರೌಡಿ ಶೀಟರ್ಸ್ನ ಓಪನ್ ಮಾಡೋದಕ್ಕೆ ಯಾವುದೇ FIR ಆಗಬೇಕಾಗಿಲ್ಲ. ನಿಮ್ಮ ಒಂದು ಅವ್ರುಗಳ ಯಾರು ಅಂತ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರ, ಜನರಿಗೆ ತೊಂದರೆ ಮಾಡ್ತಾರ, ದೌರ್ಜನ್ಯ ಮಾಡ್ತಾರ, ಅದ್ರೊಳಗೆ ಭಾಗಿಯಾಗ್ತಾರ ಅಂಥವ್ರುಗಳಿಗೆ ಪೊಲೀಸ್ ಠಾಣೆಯಲ್ಲಿ ಎಂಟ್ರಿ, VCH ಎಂಟ್ರಿ, ಅವರ ಪ್ರಕ್ರಿಯೆಗಳನ್ನು ನಮೂದಿಸಿದ್ರೆ ಸಾಕು. ಅಥವಾ ಮುಂಜಾಗ್ರತಾ ಕ್ರಮಗಳಂತೇಳಿ ಏನು ಹೇಳ್ತಾರಲ್ಲ, 107, 8, 9, 10 ಅಂಥದ್ದಾವು ನಾವೇನೋ ಅವುಗಳನ್ನು ಹಾಕೋದ್ರ ಮೂಲಕವಾಗಲಿ ಅವಾಗ ಅವ್ರ ಮೇಲೆ ನಿಗಾ ಇಡೋದಕ್ಕೆ 1 ವರ್ಷದ ಮಟ್ಟಿಗೆ ತೆಗೆಯೋದಕ್ಕೆ ಇದೈತಿ. ಇದರಲ್ಲಿ ಅತ್ಯಂತ 0 ಟಾಲರೆನ್ಸ್, ಯಾರಿಗೂ ಕೂಡ ಸಣ್ಣ ಪುಟ್ಟ ಇನ್ಸಿಡೆಂಟ್, ಈಗ ನಮಗೆ ಗೊತ್ತಿಲ್ಲದಿರ್ಬೋದು, ಇನ್ಯಾರೋ ಆ ಕೆಲಸನ ಪಬ್ಲಿಕ್ ಪ್ಲೇಸ್ನಾಗ ಮಾಡ್ತಾನ, ಅದನ್ನ ವಿಡಿಯೋ ಮಾಡಿದ್ದನ್ನ DG ಕಂಟ್ರೋಲ್ಗೆ ಅಥವಾ ಟ್ವಿಟರ್ಗೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಖಂಡಿತ ಆಗ್ತೈತೆ. ಫಾರ್ ಎಕ್ಸಾಂಪಲ್, ಮೊನ್ನೆ ದಾಂಡೇಲಿ ಒಳಗೆ ಒಬ್ಬ ಕುಡಿದು ಹೊರಗಡೆ ಗಲಾಟೆ ಮಾಡ್ತಿದ್ದ, ಅಲ್ಲಿ ನಮ್ಮ ಪೊಲೀಸ್ ಹೋದ, ಪೊಲೀಸ್ ಜೊತೆಗೂ ಜಗಳ ಮಾಡ್ದ, ಅಲ್ಲಿ 7 ಜನ ಪೊಲೀಸ್ ಸಸ್ಪೆಂಡ್ ಆಗಿದ್ದಾರೆ. ಅವ್ನಿಗೆ ಏನು ಪ್ರಕ್ರಿಯೆ ಮಾಡಬೇಕು ಆ ಕ್ರಮನೂ ಮಾಡ್ಯಾರ. ಬೇಗ ಕ್ರಮ ತಗೊಳ್ಳದೇ ಇರೋದಕ್ಕ ನಮ್ಮ ಮೇಲೇ ಆಕ್ಷನ್ ಆಗೈತಿ. ಪಸಂದು ಕುಡಿದು ಬೈಕ್ ಮೇಲೆ ಬಿದ್ದು ಹೋಗಿ ಬರೋರೆಲ್ಲ ದೂಡಾಡಿ ನಮ್ಮ ಪೊಲೀಸ್ ಹೋದ್ರು ಕೂಡ ಅವ್ರನ್ನೂ ತಳ್ಳಿ ಎಲ್ಲ ಮಾಡಿದ್ರ ಅವಾಗ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಳ್ಳದಿರೋದಕ್ಕ ಅವನ ಮೇಲೆ ಏನಾಗಬೇಕು ಆ ಪ್ರಕ್ರಿಯೆ ಏನಾಗೈತೆ ನಮ್ಮವ್ರ ಮೇಲೆ ಆಗೈತೆ. ನೀವು ಹೇಳ್ಬೋದು ನಾವೇ ಬಂದು ನೋಡ್ಬೇಕಂತಿಲ್ಲ, ಯಾರು ಕಂಪ್ಲೇಂಟ್ ಕೊಡ್ಬೇಕಂತಿಲ್ಲ. ಯಾರ ಆ ಪ್ರಕ್ರಿಯೆ ಒಳಗೆ ತೊಡಗಿರ್ತಾರ, ಕುಡ್ದಿರ್ತಾರ, ಅಥವಾ ಇನ್ನೊಂದು ಮುನ್ನೊಂದು ಗಲಾಟೆ ಮಾಡ್ತಾರ, ಜನರಿಗೆ ತೊಂದರೆ ಮಾಡ್ತಾರ, ಸಾಮಾನ್ಯರಿಗೆ ತೊಂದರೆ ಮಾಡ್ತಾರ, ಅದನ್ನ ವಿಡಿಯೋ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ಫಾರ್ವರ್ಡ್ ಬರ್ತೈತಿ. ನಾವು ಹೋದ ತಕ್ಷಣ ಅಟೆಂಡ್ ಮಾಡ್ತೀವಿ. ಅಟೆಂಡ್ ಮಾಡಿ ಅದರ ಆಧಾರದ ಮೇಲೆ ರೌಡಿ ಸ್ಕ್ವಾಡ್ನವರು ಆಕ್ಷನ್ ಮಾಡ್ತಾರೆ. ಇದನ್ನ ದಯವಿಟ್ಟು ನಿಮಗೆ ಸಂಬಂಧಪಟ್ಟವ್ರಿಗೆ, ನಿಮ್ಗೆ ಗೊತ್ತಿದ್ದವ್ರಿಗೆ ಇದನ್ನ ತಿಳಿಸ್ಬೇಕು. ಇದು ಇನ್ನು ಈ ಹಬ್ಬದೊಳಗೆ ಅತಿ ಮುಖ್ಯವಾದ್ದು. ಇಲ್ಲ ಏನೇ ಗಲಾಟೆ ಆದ್ರ ನೀವು ಊರವ್ರ ಹಿರಿಯರು ಹೇಳ್ತೀರಿ ನಾವು ಬಿಡ್ಬೋದು, ಬಟ್ ಯಾವನಾರ ಗಲಾಟೆ ಮಾಡಿದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ದ, DG ಕಂಟ್ರೋಲು, ಡಿಸ್ಟಿಕ್ ಕಂಟ್ರೋಲು, ಯಾವುದೇ ಉನ್ನತ ಅಧಿಕಾರಿಗಳಿಗೆ ಅಪ್ಲೋಡ್ ಮಾಡ್ದ, ಕಳಿಸ್ತಾ ವಾಟ್ಸಪ್ನಾಗ ಇನ್ನೊಂದು ಮುನ್ನೊಂದ್ರಾಗ ಅಂದ್ರೆ ತತ್ಕ್ಷಣಕ್ಕೆ ನಾವು ಆಕ್ಷನ್ ಮಾಡಲೇಬೇಕಾಗುತ್ತೆ. ಇವನ್ ನೀವು ಹೇಳಿದ್ರು ಕೇಳೋಂಥ ಪರಿಸ್ಥಿತಿ ನಮ್ಮ ಕೈಯಾಗ ಇರೋದಿಲ್ಲ. ಅವಾಗ ಅವರು ಆ ಸಂದರ್ಭದೊಳಗೆ ಜಗಳ ಮಾಡಿದ್ರೆ ಏನಕ್ಕಾರ ಕ್ರಿಮಿನಲ್ ಗುಂಡಾಸ್ ಹಾಕಾರ. ನಮ್ಮ ಕ್ರಿಮಿನಲ್ ಗುಂಡಾಸ್ ಆದ್ರೆ ಅವ್ರು ಮುಗಿದೋಯ್ತು. ಅದು ಎಷ್ಟೇ
ಒಂದು ಒಳ್ಳೆ ಇದನ್ನು ಹೊಂದಿದ್ರು ಆತಂದೆಲ್ಲ ಲೈಫ್ ಬರ್ಬಾದಾಗಿ ಹೋಗ್ತದೆ. ಅದನ್ನ ಅಷ್ಟು ಸುಲಭಕ್ಕೆ ಕ್ಲೋಸ್ ಮಾಡೋದಿಲ್ಲ. ಈಗ ಪ್ರಸ್ತುತ ಮುಖ್ಯಮಂತ್ರಿಗಳು ಮತ್ತೆ ಇಲಾಖೆ ಯಾವ ದಿಶೆಯಲ್ಲಿದೆ ಅನ್ನೋದನ್ನು ಒಂದು ವಿಷಯ ಹೇಳಿದೆ. ಎರಡನೇದ್ದು ಗಾಂಜಾ ಸಣ್ಣ ಪ್ರಮಾಣದ ಬಳಕೆದಾರರುಗಳು ಕೂಡ ಬಿಡೋದಿಲ್ಲ. ಯಾಕಂದ್ರೆ ಹಿಂದಕ್ಕೆಲ್ಲ ಗುಡಿಯಾಗ ಇನ್ನೊಂದು ದುಡಿದು ಬಂದು ನಮ್ಮ ಹಿರಿಕರು ಅಥವಾ ರೈತರು ಗುಡಿ ಒಳಗಡೆಗೆ ಮಾಡ್ತಾ ಇದ್ದದ್ದು ತುಂಬಾ ಸಣ್ಣವರಿದ್ದಾಗ ನಾವು ನೋಡೀವಿ. ಅವಾಗ ಎಷ್ಟೊಂದು ಇದ್ರ ಬಗ್ಗೆ ಇದ್ದಿಲ್ಲ. ಇವತ್ತೇನೈತಲ್ಲ, ಸಣ್ಣ ಬಳಕೆ, ನೀವು ಯಾವುದೇ ಎಲ್ಲೋ ಕುಂತ್ಕೊಂಡು ನೀವು ದೇವಸ್ಥಾನಗಳಲ್ಲಾಗಲಿ, ಎಲ್ಲರ ಗ್ರೌಂಡ್ಗಳಲ್ಲಾಗಲಿ, ಹೊರವಲಯದಲ್ಲಿ ಎಲ್ಲೇ ಕುಂತರೂ ಕೂಡ ಇನ್ಯಾರೋ ಫೋನ್ ಮಾಡ್ತಾರೆ ಕಂಟ್ರೋಲ್ಗೆ. ನಿಮ್ಗೆ ನಾವು ಹೇಳೋದೇನಂತಂದ್ರೆ, ನಾವು ಹುಡ್ಕೊಂಡು ಬರದೇ ಇರ್ಬೋದು ಅಥವಾ ನಮಗೆ ಕನಸು ಬೀಳದೇ ಇರ್ಬೋದು, ಇನ್ಯಾರೋ ಫೋನ್ ಮಾಡ್ತಾರ, ನಿಂತಲ್ಲಿ ಕುಂತಾರಂತ ಎಕ್ಸಾಕ್ಟ್ ಲೊಕೇಶನ್ ಹಾಕ್ತಾರಲ್ಲ ಕೋಆರ್ಡಿನೇಟ್ಸ್, ಅವ್ರು ನಮಗೆ ಫಾರ್ವರ್ಡ್ ಮಾಡ್ತಾರೆ, ಹೋಗಿ ಇಂತಲ್ಲಿ ಅದರ ಹುಡುಗ ಅಂತೇಳಿ. ನಾವು ಏನು ಕತೆ ಹೇಳಂಗ ಇಲ್ಲ. ನಾವಿಲ್ಲಿ ಬಂದ್ವಿ, ಕತ್ಲಾಗ ಯಾರಿಲ್ಲ ನಂಗಿಲ್ಲ. ಅರ್ಥ ಆಯ್ತಾ? ಈಗ ನಾವು ಬಂದದ್ದನ್ನು ನೋಡ್ಕೊಂಡು ಕುಂತಿರ್ತಾನಾತ. ನಾವು ಬಂದ್ಮೇಲೆ ಮತ್ತೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ನಿಮ್ಮವ್ರು ಬಂದಾರ, ಬಿಟ್ಟು ಹೋದ್ರು, ಹಿಡ್ಕೊಂಡು ಹೋದ್ರು ಅಂತೇಳಿ. ನೀವು ಅರ್ಥ ಮಾಡ್ಕೊಳ್ರಿ ಇದನ್ನ. ಏನು ಇಷ್ಟು ಭಾರಿ ಆಕ್ಟಿವ್ ಆಗಿಬಿಟ್ರಿ ಇವರು ಪೊಲೀಸರು ಅಂತೇಳಿ ನೀವು ಅನ್ಕೋಬೇಡ್ರಿ. ನೀನು ಬಿಟ್ಟು ಹೋದದ್ದು ವಿಡಿಯೋ ಹಾಕ್ತಾನೆ. ಬಂದ್ರು, ನೋಡಿದ್ರು, ಮಾತಾಡಿಸಿದ್ರು, ಬಿಟ್ಟು ಹೋದ್ರು. ಇಲ್ಲ ಕೂಡಲೇ ಹೇಳ್ತಾನೆ, ಅಲ್ಲೇ ಅದರ ಹೋಗಿ ನೀನು ಚಂದಾಗಿ ನೋಡು ಅಂತೇಳಿ. ಪಸಂದಿ ಯಾರು ಎಲ್ಲಿದ್ರು ಅಂತೇಳಿ ಕರೆಂಟ್ ಲೊಕೇಶನ್ ಹಾಕ್ತಾರ. ಆ ಕಾರಣಕ್ಕ ಮಾದಕ ದ್ರವ್ಯ ಸಾಗಾಣಿಕೆ ಮತ್ತು ಬಳಕೆ ನಿರ್ಮೂಲನೆ ದಿನಾಚರಣೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತಿಂಗಳ 26ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಾಹೇಬರದು ಅದ್ರ ಬಗ್ಗೆ ಹೇಳ್ತಾರ, ಅದ್ರದ್ದು ಬ್ಯಾನರ್ ಹಾಕ್ತೀವಿ. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅತಿ ಮುಖ್ಯವಾಗಿ ಮಕ್ಕಳ ಕಡೆಗೆ ನಾವು ಗಮನ ಹರಿಸ್ತೀವಿ. ಈಗ ಅದರಲ್ಲೂ ಯಾರು PUC ಇಂದ ಡಿಗ್ರಿವರೆಗೆ ಇವ್ರುಗಳಿಗೆ ಬಂದು ತಲುಪ್ತಾ ಇದೆ. ಇದು ಅತ್ಯಂತ ಆತಂಕಕಾರಿ ವಿಷಯ. ಎಲ್ಲೋ ದೊಡ್ಡ ದೊಡ್ಡ ನಗರಗಳಲ್ಲಿ ನಡೀತಾ ಇದ್ದಂಥ ಪ್ರಕ್ರಿಯೆ ಇವತ್ತು ನಮ್ಮಂತ ಸಣ್ಣ ಊರು ITI, ಪಾಲಿಟೆಕ್ನಿಕ್, ಇಂಜಿನಿಯರಿಂಗು ಕಾಲೇಜುಗಳಿಗೆ ಬರ್ತಾ ಇದೆ. ಎಲ್ಲೋ ಇರ್ತಕ್ಕಂಥವ್ರು 500,000 ರೂಪಾಯಿ ಚೀಟಿ ಮಾಡಿ ಕಾಲೇಜುಗಳಿಗೆ ನೇರವಾಗಿ ಬಂದು ಮಾರಿ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಎಲ್ಲೇ ಏನೇ ಸಣ್ಣ ಮಾಹಿತಿ ಬಂದರೂ ದಯವಿಟ್ಟು ಶೇರ್ ಮಾಡ್ರಿ. ಗಾಂಜಾದ ವಿಷಯವಾಗಿ ಇಡೀ ರಾಜ್ಯ ವಿಧಾನಸೌಧದೊಳಗನ ನಮ್ಮ ಗೃಹ ಮಂತ್ರಿಗಳು ಹಿಂದೆ ಇದ್ದಂಥ ಸಾಹೇಬರು ಯಾವುದೇ ಕಾರಣಕ್ಕೂ 0 ಟಾಲರೆನ್ಸ್, ಅದನ್ನು ಮಾತ್ರ ಬುಡ ಸಮೇತ ಕಿತ್ತು ಹಾಕಬೇಕು. ಬೆಳೀತಕ್ಕಂಥ ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮನ್ನು ವ್ಯವಸ್ಥೆಗೆ ವಿರುದ್ಧವಾಗಿ ನಮ್ಮನ್ನ ನಿಯಂತ್ರಣಕ್ಕೆ ಮೀರಿ ಇವರು ಬೆಳೀತಾ ಇದ್ದಾರೆ. ಇವ್ರು ಹಿಂಗೆ ಬೆಳೆದದ್ದಾದ್ರ ನಮ್ಮ ಮಕ್ಕಳು ಮರಿ ಹಿಂದಕ್ಕೆ ಪಂಜಾಬಿನಾಗ ಕೇಳಿರ್ಬೇಕು ನೀವು, ಪಂಜಾಬ್ ಎಲ್ಲಿಗೆ ಹೋಗಿತ್ತು ಅಂತೇಳಿ. ಪಂಜಾಬ್ ಇಡೀ ರಾಜ್ಯನ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ಹೋಗಿತ್ತು. ಈಗ ವಾಪಸ್ ಅದು ಬಂದೈತಿ. ಹಂಗ ಯುವ ಜನತೆನ ಗುರಿಯಾಗಿಸ್ಕೊಂಡು ಐಸ್ ಕ್ರೀಮ್ನೊಳಗ, ಚಾಕ್ಲೇಟ್ನೊಳಗ, ಬೇರೆ ಬೇರೆ ರೂಪಗಳೊಳಗ ಅಥವಾ ಫ್ರೀಯಾಗಿ ಕೊಟ್ಟು ಅವರನ್ನು ಇದಕ್ಕೆ ಕೆಡುತ್ತಾ ಇದ್ದಾರೆ. ದಯವಿಟ್ಟು ಹೇಳಿದ್ನಲ್ಲ, ಯಾವ ಬಳಸ್ತಾ ಇದ್ರು ಹೇಳ್ರಿ. ಯಾವನ ಸಣ್ಣ ಚೀಟ್ಗಳನ್ನ ಇಟೀಟ ಚೀಟ್ ತಂದು 100, 200, 500 ರೂಪಾಯಿಗೆ ತಂದು ಮಾರ್ತಿದ್ರು ಹೇಳ್ರಿ. ಯಾವನು ಸಾಗಾಣಿಕೆ ಮಾಡ್ತಾನೆ, ಯಾವನು ಹೊಲದಾಗ ಬೆಳಿತಾನ, ಹೋಯ್ತು ಆ ಕಾಲ. ಯಾರೋ ರೈತ ಅಥವಾ ಇನ್ಯಾರೋ ಕೂಲಿ ಕಾರ್ಮಿಕ ತನ್ನ ಒಂದು ಹಿಂದಕ್ಕ 1, 2, 3 ಗಿಡ ಹಾಕ್ತಿದ್ದ, ಏನೋ ಅದನ್ನ ವರ್ಷ ಪೂರ್ತಿ ಬಳಸ್ಕೊಳ್ತಿದ್ದ. ಈಗ ಆ ಕಾಲ ಹೋಯ್ತು. ಹಂಗೇನ್ರ ನೀವು ಎಲ್ಲರ ಯಾರಿಗಾರ ಹಾಕಿದ್ರ ಆ ಹೊಲದ ಮಾಲಕನ ಮೊದಲು ನೀವು ಮಣ್ಣು ಕೊಟ್ಟಂಗ. ಏನ ಒಂದು ಗಿಡ ಇದ್ರೂ ಬಿಡಂಗಿಲ್ಲ, ಒಂದೇ ಒಂದು ಗಿಡ. ಇನ್ನು ಅದನ್ನ ಇಟ್ಕೊಂಡಿದ್ರ, ಸಾಗಿಸ್ತಿದ್ರ, ಮಾರ್ತಿದ್ರ. ಹಂಗ ಆದಂತರು ಇಲ್ಲಿ ಓರ್ವ ಇನ್ನಿತರ ಸ್ಥಳಗಳಲ್ಲಿ ಈಗ ಗಡೀಪಾರ್ ಆಗ್ತಾ ಇದ್ದಾರೆ. ಗುಂಡಾ ಕಾಯ್ದೆ ಒಳಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂದೆ ಹೋಗಿ ಕೋಕಾ ಅಂತೇಳಿ ಕರ್ನಾಟಕ ಸಂಘಟಿತ ಅಪರಾಧಗಳ ಕಾಯ್ದೆ ಅಡಿಗೆ ಅದಕ್ಕಂತೂ ಬೇಲೆ ಇಲ್ಲ. ಹಿಂದೆ ಟಾಡಾ ಅವೆಲ್ಲ ಇದ್ವಲ್ಲ, ಆ ಥರದನ್ನ ಜಾರಿ ಮಾಡಬೇಕು ಅಂತೇಳಿ ಮೇಲಿಂದ ಆದೇಶ ಆಗೈತಿ. ಇವೆರಡಕ್ಕೂ ದಯವಿಟ್ಟು ನಿಮ್ಮ ಸಹಕಾರ ಬೇಕು, ನೀವು ಮಾಹಿತಿ ಕೊಡಬೇಕು. ಇವೆರಡಕ್ಕೂ ನಿಮ್ಮ ಸಹಕಾರ, ಅದರಲ್ಲೂ ಗಾಂಜಾ ನಿರ್ಮೂಲನೆಗೆ ನಿಮ್ಮಗಳ ಸಹಕಾರ ಬೇಕೇ ಬೇಕು. ನಿಮ್ಮ ಮಕ್ಕಳನ್ನ, ನಿಮ್ಮ ಪೀಳಿಗೆನ, ನಮ್ಮ ಯುವ ಪೀಳಿಗೆನ, ನಮ್ಮ ಮಕ್ಕಳು ಮರಿನ ಉಳಿಸೋದ್ರ ಸಲುವಾಗಿ ನೀವು ನಿರ್ದಾಕ್ಷಿಣ್ಯವಾಗಿ ಮಾಹಿತಿ ಕೊಡಬೇಕು ನಮಗ. ನೀವು ಯಾರು SP ಮೇಡಮ್ ಅವ್ರಿಗಾರ ಕೊಡ್ರಿ, DSP ಸಾಹೇಬ್ರಿಗಾರ ಕೊಡ್ರಿ, ಯಾರು